ಸ್ನೇಹಿತರೆ ನಮಸ್ಕಾರ. ಇದು ಶ್ರೀನಗರದ ರ್ಯಾಡಿಸನ್ ಹೋಟೆಲ್. ಇಲ್ಲಿ ನಾನು ಉಳ್ಕೊಂಡಿದ್ದೀನಿ. ನನ್ನನ್ನು ಇಲ್ಲಿ ನೋಡ್ಕೊಳ್ಳೋದಕ್ಕೆ ವಾಜಿದ್ ಮತ್ತು ನವೇದ್ ಅಂತ ಇಬ್ಬರು ಬ್ರದರ್ಸ್ ಇದ್ದಾರೆ. ದೇ ಆರ್ ಟೂರ್ ಆಪ್ರೇಟರ್ಸ್. ಅವ್ರ ಕಾರ್ನಲ್ಲಿ ಓಡಾಡಿಕೊಂಡು ನಾನು ಇಲ್ಲಿ ಕವರ್ ಮಾಡಬೇಕು. ಈಗ ಐ ಆಮ್ ಗೋಯಿಂಗ್ ಟು ಪುಲ್ವಾಮಾ ಅನ್ನೋದು ಆ್ಯಕ್ಚುಲಿ ಸ್ಫೋಟ ನಡೆದಿದ್ದು ಪುಲ್ವಾಮಾದಲ್ಲ, ಅಲ್ಲಿಂದ ಸ್ವಲ್ಪ ಹಿಂದೆ ಈಚೆ. ಎಷ್ಟರ ಮಟ್ಟಿಗೆ ನಮ್ಮನ್ನು ಪೊಲೀಸರು ಅಲ್ಲಿ ಅಲೋ ಮಾಡ್ತಾರೆ ನೋಡಬೇಕು. ಯಾಕೆಂದರೆ ಒಂದು ಇಂಥ ಘಟನೆ ಆದ ಕೂಡಲೇ ಪೂರ್ತಿ ಏರಿಯಾ ಕಾರ್ಡನ್ ಆಫ್ ಮಾಡಿಬಿಡ್ತಾರೆ. ಹಾಗೇನಾದರೂ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿನ್ನೆ ಜಮ್ಮುನಲ್ಲಿ ವಿಪರೀತ ಗಲಾಟೆ ಮಾಡಿದ್ದಾರೆ. ಮೇ ಬಿ BJP ಪೀಪಲ್ ಅಥವಾ ಜನರಲ್ ಹಿಂದೂ ಪಬ್ಲಿಕ್ ಇರ್ಬೋದು. ಅವರು ಕಾಶ್ಮೀರಿಗಳನ್ನು ನೀವು ವಾಪಸ್ಸು ಕಾಶ್ಮೀರಕ್ಕೆ ಹೋಗಿ, ನೀವು ಇರಬೇಡಿ ಇಲ್ಲಿ, ನೀವು ಗೆಟ್ ಔಟ್ ದಿಸ್ ಪ್ಲೇಸ್ ಅಂತೇಳಿ ಕೆಲವ್ರನ್ನ ಹೊಡೆದಿದ್ದಾರೆ. ಹಿಂಸಾಚಾರ ನಡೆದಿದೆ ಅಲ್ಲಿ. ಅದಕ್ಕೆ ಇವತ್ತು ಶ್ರೀನಗರದಲ್ಲಿ ಬಂದ್ ಕರೆ ನೀಡಲಾಗಿದೆ. ಇವತ್ತಿಲ್ಲಿ ಏನೂ ಇಲ್ಲ, ನಾನಿದ್ದೀನಿ, ನೀವಿದ್ದೀರಿ ಅಷ್ಟೇ. ಭಯಂಕರ ಚಳಿ ಇದೆ. ಚಳಿ ಅಂದರೆ ಒಂದು 6 ಲೇಯರ್ ಬಟ್ಟೆ ಹಾಕೊಂಡು, ಚಡ್ಡಿ ಮೇಲೆ ಇನ್ನೊಂದು ಚಡ್ಡಿ, ಪ್ಯಾಂಟ್ ಮೇಲೆ ಥರ್ಮಲ್ ವೇರು, ಸುಡುಗಾಡು ಹಾಕೊಂಡು, ಇದೆಲ್ಲ ಪ್ರೊಫೆಷ್ನಲ್ ಥಿಂಗ್ಸ್ ಮಾಡಲೇಬೇಕು. ಈ ವೃತ್ತಿಗೆ ಬಂದಿದ್ದೀವಿ ಅಂತಂದಮೇಲೆ ಮಾಡಬೇಕು. ನನಗೆ ಆಸೆ ಅಂದರೆ ನಿಮಗೆ ಎಷ್ಟರ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಸಾಧ್ಯ, ನಾನು ಅದನ್ನು ಪ್ರಾಮಾಣಿಕವಾಗಿ ಒಬ್ಬ ಪತ್ರಕರ್ತನಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದೀನಿ. ಐ ಥಿಂಕ್ ಥಿಂಗ್ಸ್ ವಿಲ್ ಬಿ ಓಕೆ. ಸ್ವಲ್ಪ ಕಡೆ ಭಯ ಆಗುತ್ತೆ. ಭಯ ಅಂದರೆ ಯಾವ ಹೊತ್ತಿನಲ್ಲಿ ಏನೋ ಉಗ್ರವಾದಿಗಳೇ ಆಗಬೇಕು ಅಂತಿಲ್ಲ, ಕಾಶ್ಮೀರಿಗಳು ಕಲ್ಪಿಸಿದ್ರು ಸಾಕು. ಈ ಕಾಶ್ಮೀರಿಗಳಿದಾರಲ್ಲ, ಇವ್ರಿಗೆ ದೇಹದಲ್ಲಿ ಮನಸ್ಸಿನಲ್ಲಿ ಏನೋ ಸಮಸ್ಯೆ ಇದೆ ರೀ ಇವ್ರಿಗೆ. ಇವರು ನಮಗೆ ಪಾಕಿಸ್ತಾನ ಬೇಡ ಅಂತಾರೆ, ಇಂಡಿಯಾ ಬೇಡ ಅಂತಾರೆ. ಮತ್ತೇನು ಮಾಡ್ತೀರಿ? ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ. ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇವರಿಗೆ ಬುಡ ತೊಳ್ಕೊಳ್ಳೋಕ್ಕೆ ನೀರು ಕೂಡ ಇಲ್ಲ. ಇಲ್ಲಿ ಏನೂ ಬೆಳೆಯಲ್ಲ. ಒಂದಿಷ್ಟು ಆ್ಯಪಲ್ ಬೆಳೀತಾರೆ. ಆ್ಯಪಲ್ ತಿನ್ಕೊಂಡು ಬದುಕೋಕ್ಕಾಗಲ್ಲ. ಆಮೇಲೆ ಪುಲ್ವಾಮಾ ಅಂತ ಕಡೆ ಹೋದರೆ ರೈಸ್ ಬೆಳೀತಾರೆ, ಕೇಸರಿ ಬೆಳೀತಾರೆ. ಇಂಡಸ್ಟ್ರಿಗಳೇ ಇಲ್ಲ. ಒಂದು ಬೆಂಕಿ ಪಟ್ಟಣ ಕೂಡ ಇಲ್ಲಿ ತಯಾರಾಗಲ್ಲ. ಇಂಥ ದೌರ್ಭಾಗ್ಯ ಇಟ್ಕೊಂಡು ಈ ಜನ ಇವ್ರು ಏನು ಕನಸು ಕಾಣ್ತಾ ಇದ್ದಾರೆ ಅಂತಂದರೆ, ಅಲ್ಲಾ ಕಿ ಮೆಹರ್ಬಾನಿ, ನೋಡೋಣ ನಾವು ಸ್ವತಂತ್ರರಾಗ್ತೀವಿ ಅಂತಾರೆ. ಆಮೇಲೆ ನಮ್ಮ ಎದುರಿಗೆ ಹೇಳ್ಕೊಳ್ಳಲ್ಲ, ಬಟ್ ದೇ ಇನ್ವೇರಿಯಬ್ಲಿ ಹೇಟ್ ಇಂಡಿಯಾ, ದೇ ಹೇಟ್. ಆಮೇಲೆ ಇಲ್ಲ, ನಮ್ಗೆ ವಿ ಡೋಂಟ್ ಲವ್ ಪಾಕಿಸ್ತಾನ್ ಅಂತ ಹೇಳ್ತಾರೆ. ಬಟ್ ಅದು ಸುಳ್ಳು. ಬಟ್ ಒಂದೇನಾಗಿದೆ ಅಂದರೆ, ಇವ್ರಿಗೆ ಪಾಠ ಕಲ್ತಿರೋದು, ಉಗ್ರಗಾಮಿಗಳನ್ನು ಎನ್ಕರೇಜ್ ಮಾಡಿದ್ರೆ, ಅವರನ್ನು ಇಟ್ಕೊಂಡ್ರೆ ಜೊತೆಯಲ್ಲಿ ನಮ್ಮ ಊಟಕ್ಕೆ ಕಲ್ಲು ಬೀಳ್ತದೆ ಅಂತ. ಯಾವಾಗ ಉಗ್ರಗಾಮಿ ಚಟುವಟಿಕೆ ಆಗುತ್ತೋ ಆವಾಗ ಟೂರಿಸಮ್ ನಿಂತು ಹೋಗುತ್ತೆ ಪೂರ್ತಿ. ನೋಡಿ, ನಿನ್ನೆ ಎಲ್ಲ ರಿಸರ್ವೇಷನ್ಸು ಕ್ಯಾನ್ಸಲ್ಲು, ಎಲ್ಲ ಹೋಟೆಲ್ ಬುಕ್ಕಿಂಗ್ಸು ಕ್ಯಾನ್ಸಲ್ಲು, ಬೋಟ್ ಹೌಸ್ ಕ್ಯಾನ್ಸಲ್ಲು, ಪೂರ್ತಿ ಕ್ಯಾನ್ಸಲ್ ಆಗಿದೆ. ಏನು ತಿಂತಾರೆ? ನಾವು ಬಂದು ಇಲ್ಲಿ ಖರ್ಚು ಮಾಡಿದ್ರೆ ಇವ್ರಿಗೆ ಊಟ, ಇಲ್ಲದೇ ಇದ್ದರೆ ಇವ್ರ ತಟ್ಟೆ ಖಾಲಿ. ಮಕ್ಕಳನ್ನೆಲ್ಲ ಎಲ್ಲೆಲ್ಲೋ ಇಟ್ಟು ಓದಿಸ್ತಾರೆ, ಅದಕ್ಕೆ ದುಡ್ಡಿರಲ್ಲ. ಶ್ರೀಮಂತರು ಚೆನ್ನಾಗಿದೆ, ರಾಜಕಾರಣಿಗಳು ಕೊಬ್ಬಿದ್ದಾರೆ, ಕಂಡವ್ರ ಮನೆ ಮಕ್ಕಳನ್ನ ಬಾವಿಗೆ ತಳ್ತಾರೆ, ಅದೆಲ್ಲ ನಿಜ. ಬಟ್ ಕಾಮನ್ ಮ್ಯಾನ್ ಗತಿ ಆಶೆ ಮಾಡಿ, ಅವನಿಗೆ ಊಟಕ್ಕಿರಲ್ಲ, ನನಗೆ ಟೂರಿಸಮ್ ನಿಂತು ಹೋದರೆ ಅನ್ನೋದು ಗೊತ್ತಿದೆಯಾದ್ರಿಂದ ಅವನು ಉಗ್ರವಾದವನ್ನು ಈಗ ಆಫ್ಲೇಟ್ ಇತ್ತೀಚೆಗೆ ಉಗ್ರವಾದ ಬೇಡ, ಜೈಷೆ ಮೊಹಮ್ಮದ್ ಬೇಡ, ಲಷ್ಕರ್ ಎ ತಯ್ಬಾ ಬೇಡ, ಫೈಟ್ ಮಾಡೋದು ಬೇಡ, ಕಲ್ಲೆಸೆಯೋದು ಸ್ವಲ್ಪ ಕಡಿಮೆ ಆಗಿದೆ. ಕಲ್ಲೆಸಿದ್ರೆ ನಮ್ಮವರು ಗುಂಡೆ ಹಾಕ್ತಾರೆ. ಮೋದಿ ಹ್ಯಾಸ್ ಗಿವನ್ ಎ ಕ್ಲಿಯರ್ ಇನ್ಸ್ಟ್ರಕ್ಷನ್. ಕಲ್ಲೆಸಿದ್ರೆ ವಾಪಸ್ ಗುಂಡೆ ಹಾಕಿ ಅಂತ, ನೇರವಾಗಿ ಗುಂಡು ಹಾಕಿ ಅಂತ. ಆ ಥರದ್ದೊಂದು
ಆ ಥರದ್ದೊಂದು ಕಠೋರವಾದ ನಿರ್ಣಯ ತಗೊಳ್ಳದೇ ಇದ್ದರೆ ನಮ್ಮ ಸೈನಿಕರು ಹೆಂಗೆ ಸತ್ತು ಹೋಗ್ತಾರೆ ಗೊತ್ತಾ? ಕಲ್ಲು ಬೀಳೋದು ಅಂದ್ರೆ ಸುಮ್ಮನೆ ಬೀಳುತ್ತೆ ಅಂದ್ಕೊಂಡ್ರ ಕಲ್ಲಿನ ಮಳೆ. ಅಲ್ಲಿ ನಮ್ಮ ಸೈನಿಕ ನಿಂತು ಒಬ್ಬನೇ ನಿಂತಿರ್ತಾನೆ, ಒಬ್ಬನೇ ಒಂದು ಬಂದೂಕು ಇಟ್ಕೊಂಡು ನಿಂತಿರ್ತಾನೆ. ಅವನ ತಲೆ ಮೇಲೆ ಉಚ್ಚೆ ಸುರಿತಾರೆ, ಅವನ ತಲೆ ಮೇಲೆ ಕಲ್ಲೆಸಿತಾರೆ. ಮಾಡಬಾರ್ದು ಹಿಂಸ ಚಿಕ್ಕ ಚಿಕ್ಕ ಹುಡುಗರು ಮಾಡ್ತಾರೆ. ನೀವು ನಂಬ್ತಿರೋ ಇಲ್ಲ, ಶೌರ್ಯ ಅಂತ ಒಂದು ಫಿಲಮ್ ಇದೆ ಹಿಂದಿಲಿ, ದಯವಿಟ್ಟು ನೋಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಎಮೋಷ್ನಲ್ ಆಗ್ತೀನಿ, ಸಹಜ ಅದು. ಅದರಲ್ಲಿ KK ಮೆನನ್ ಆ್ಯಕ್ಟ್ ಮಾಡಿದ್ದಾನೆ ಶೌರ್ಯದಲ್ಲಿ, ಮಿಲ್ಟ್ರಿ ಕಮಾಂಡರ್ ಆಗಿ. ಬಹಳ ಬ್ಯೂಟಿಫುಲ್ ಆಗಿರೋ ಸಿನಿಮಾ, ಸುಮ್ಮನೆ ನೋಡಿ, ನಿಮಗೊಂದು ಅವಗಾಹನೆ ಸಿಗುತ್ತೆ. ನಾನು ಒಂದು ಮಾತು ಹೇಳ್ತೀನಿ ರೀ, ನೀವು ಲಕ್ಷ್ಮಣ್ ಫೋನ್ ತಗೊಳ್ಳಿ. ನೀವು ಒಂದು ಸಲ ವಿಮಾನ ಹತ್ತಿ ದೇಶ ಬಿಟ್ಟು ಮುಂದಕ್ಕೆ ಹೋಗಿ, ಮೇಲಕ್ಕೆ ಹಾರಿ, ನೀವು ಭಾರತದಿಂದ ಹೊರಗೆ ಹೋಗಿ, ನಿಮಗೆ ಭಾರತ ಏನು ಅಂತ ಗೊತ್ತಾಗುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಅವರ್ ಕಂಟ್ರಿ ಈಸ್, ವೆದರ್ ಗ್ರೇಟ್ ಆರ್ ನಾಟ್, ಏನಿದು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಇವತ್ತು ಪರ್ಟಿಕ್ಯುಲರ್ಲಿ ಇವತ್ತು ನಾಳೆ ಅಥವಾ ನಾಡಿದ್ದು ಎಷ್ಟು ದಿವಸ ಇರ್ತೇನೋ ಗೊತ್ತಿಲ್ಲ, ಇರೋಷ್ಟು ದಿವಸ ಫೇಸ್ಬುಕ್ಕಲ್ಲಿ ಲೈವ್ ಬರ್ತಾನೇ ಇರ್ತೀನಿ. ಬೋರ್ ಹೊಡೆದ್ರೆ ಆಫ್ ಮಾಡಿ, ಇಷ್ಟ ಆಗದೆ ಆದರೆ ಎದ್ದೋಗಯ ಅಂತಂಥೇಳಿ. ಆದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅವರ್ ಸೋಲ್ಜರ್ಸ್ ಆರ್ ಸಫರಿಂಗ್. ನಮ್ಮ ಸೋಲ್ಜರ್ಸ್ ಗತಿ ಏನಾಗಿದೆ ಇಲ್ಲಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಇವತ್ತು ಶ್ರೀನಗರ ಬಂದ್, ಬಟ್ ಶ್ರೀ ರವಿ ಬೆಳಗೆರೆ ಈಸ್ ಆ್ಯಕ್ಟಿವ್. ಯಾರೋ ಹೇಳಿದ್ರು ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ, ಬಂದರೆ ಇನ್ನೊಂದು ಹೆಣ್ಣು ಹುಡುಕಿ ಬೇಕಾದ್ರೆ ಮದುವೆ ಆಗ್ತೀನಿ. ಐ ಆಮ್ ವೆರಿ ವೆರಿ ಹೆಲ್ದಿ, ಐ ಆಮ್ ಏಬಲ್ ಟು ವಾಕ್, ಕ್ಯಾರಿ ಮೈ ಲಗೇಜ್, ಎಲ್ಲ ಮಾಡ್ತಾಯಿದ್ದೀನಿ. ನಾನೇನು ಇಲ್ಲಿ ಯಾರ ಹೆಗಲ ಮೇಲೆ ಕೂತ್ಕೊಂಡು ಪಲ್ಲಕ್ಕಿಯಲ್ಲಿ ಓಡಾಡ್ತಾ ಇಲ್ಲ. ಐ ಆಮ್ ಎ ಜರ್ನಲಿಸ್ಟ್, ನನಗೆ ವರ್ಕ್ ಮಾಡೋದು ಗೊತ್ತಿದೆ. ಫ್ರಮ್ ಪುಲ್ವಾಮಾ ಅಂತ ಒಂದು ಪುಸ್ತಕ ರೆಡಿ ಮಾಡ್ತಾಯಿದ್ದೀನಿ, ಬರಿತೇನೆ, ಇಲ್ಲೇ ಕೂತ್ಕೊಂಡು ಬರಿತೀನಿ. ನಾನು ಹಠಮಾರಿ, ನನ್ನನ್ನು ಅಕ್ಷರ ರಾಕ್ಷಸ ಅಂತ ಕರೀತಾರೆ. ನಾನು ಅಕ್ಷರ ರಾಕ್ಷಸನೇ ಹೌದು. ಫ್ರಮ್ ಪುಲ್ವಾಮಾ ಅನ್ನೋ ಪುಸ್ತಕದಲ್ಲಿ ನಿಮಗೆ ಇಲ್ಲಿನ ಅಷ್ಟು ಪರಿಸ್ಥಿತಿಯನ್ನು ವಿವರಿಸಿ ಹೇಳಿ ಒಂದು ಸಲ್ಯೂಟ್ ನಿಮ್ಗೆ ಹೊಡಿತೀನಿ. ಈಗ ಓವರ್ ಟು ಪುಲ್ವಾಮಾ. ಜೈ ಹಿಂದ್. ಒಂದು ನಿಮಿಷ ಲಕ್ಷ್ಮಣ್. ದಿಗ್ವಿಜಯ, ನಾನು ಇನ್ನೊಂದು ಕೆಲಸ ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಪ್ರಿಯ ಮಿತ್ರರು, ಪ್ರಾಣ ಮಿತ್ರರು, ನನ್ನ ಅಣ್ಣ ಅಂತ ನಾನು ಅಂದ್ಕೊಂಡಿರುವಂತಹ ಸಂಕೇಶ್ವರ್ ಅವರು ನನ್ನ ಕೈಗೆ ಒಂದು ಅದ್ಭುತವಾದ ಅಸ್ತ್ರ ಕೊಟ್ಟು ಕಳಿಸಿದ್ದಾರೆ. ಎಸ್, it is Digvijaya. I am covering, I am shooting, I am just talking to people on Digvijaya TV also. ದಿಗ್ವಿಜಯದ ಕಡೆ ಒಂದು ಗಮನ ಇರಲಿ. ಸಂಕೇಶ್ವರ್ ಅವರು ದೊಡ್ಡ ಸಾಹಸಿಗಳು, ನನ್ನ ಆತ್ಮೀಯರು, ನನ್ನ ಪ್ರಾಣಪ್ರಿಯರವರು. ನಾವಿಬ್ಬರು ಯಾವ ಜನ್ಮದಲ್ಲಿ ಅಣ್ಣ ತಮ್ಮ ಆಗಿದ್ವೋ ಗೊತ್ತಿಲ್ಲ. ಅವರ ಲೋಗೋ ಮತ್ತು ಕ್ಯಾಮ್ರಾ ಇಟ್ಕೊಂಡ್ಬಂದಿದ್ದೀನಿ, ಕವರ್ ಮಾಡ್ತೀನಿ. ಅರೆ ಮಾಡಣ್ರಿ, ವಯಸ್ಸಿದೆ, ತಾಕತ್ತಿದೆ, ತಾರುಣ್ಯ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಹುಮ್ಮಸ್ಸಿದೆ, ದೇಶಭಕ್ತಿ ಇದೆ, ಧೈರ್ಯ ಇದೆ. ಸಾಯೋದಾದರೆ ಬಚ್ಚಲ ಮನೇಲಿ ಎಡವು ಬಿದ್ದು ಸಾಯಲ್ವ, ಸಾಯ್ತಾರೆ. ಹಾಗೆ ಇಲ್ಲೊಂದು ಗುಂಡೆಟ್ಟು ತಿಂದು ಸತ್ತರೆ ಫೈನ್, ಐ ಆಮ್ ರೆಡಿ ಫಾರ್ ಇಟ್. ನನ್ನ ನೆನಪಂತೂ ನಿಮಗಿರುತ್ತಾ? ಒಬ್ಬನಿದ್ದ ಕಣೆ ಆ ರವಿ ಬೆಳಗೆರೆ ಅಂತ ಬಡ್ಡಿ ಮಗ, ಚೆನ್ನಾಗಿ ಬರೀತಾ ಇದ್ದ, ಏನೇನೋ ಮಾಡ್ತಿದ್ದ, ತಿಕ್ಲ, ಅಫ್ಘಾನಿಸ್ತಾನಕ್ಕೆ ಹೋಗ್ತಿದ್ದ, ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಅಂತೆಲ್ಲ. ಎಸ್, ನಿಮ್ಮ ಆ ಪ್ರೀತಿಯೇ ನನಗೆ ಜ್ಞಾನಪೀಠ ಪ್ರಶಸ್ತಿ. ನನಗಿನ್ನೇನು ಬೇಡ. ಐ ಆಮ್ ಎ ಹ್ಯಾಪಿ ಮ್ಯಾನ್. ನನ್ನ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಒಂದು ಮಗು ಚಿಕ್ಕದಿದೆ, ಅದನ್ನು ಅವನ ತಾಯಿ ಚೆನ್ನಾಗಿ ನೋಡ್ಕೋತಾಳೆ. ನಿಮ್ಮ ಪ್ರೀತಿ ಇರುವಾಗ ಯಾತಕ್ಕೆ ಹೆದರ್ಬೇಕ್ರಿ ಅಲ್ವೇ? ಥ್ಯಾಂಕ್ ಯು. ಜೈ ಹಿಂದ್.